ಕಾಮಿಡಿ ಉಪಾಧ್ಯಕ್ಷ ಚಿಕ್ಕಣ್ಣ ಅಭಿನಯಿಸಿರುವಂಥ ಲಕ್ಷ್ಮೀಪುತ್ರ ಸಿನಿಮಾದ ಬಿಡುಗಡೆ ದಿನಾಂಕ ಅನೌನ್ಸ್ ಆಗಿದೆ. ಇವತ್ತು ನಮ್ಮ ಜೊತೆಗೆ ಲಕ್ಷ್ಮೀಪುತ್ರ ಸಿನಿಮಾದ ನಾಯಕಿ ವಂದಿತಾ ಅವರು ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಮೇಡಮ್ ಹಾಯ್, ಹೇಗಿದ್ದೀರಿ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಸೂಪರ್ ಮೇಡಮ್. ಇವತ್ತು ಮಹಾಲಕ್ಷ್ಮಿ ತಾನೇ ರೆಡಿಯಾಗಿ ಬಂದಿದ್ದೀರಾ, ಯಾಕಂದರೆ ಲಕ್ಷ್ಮೀಪುತ್ರ ಸಿನಿಮಾದ ವರಮಹಾಲಕ್ಷ್ಮಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ದೀರಾ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಿಮ್ಗೆ ಏನು ಅನ್ಸುತ್ತೆ? ವರಮಹಾಲಕ್ಷ್ಮಿ ಹಬ್ಬ ನನಗಲ್ಲದೆ ಎಲ್ಲ ಹೆಣ್ಮಕ್ಳಿಗೆ ಸ್ಪೆಷಲ್ ಹಬ್ಬನೇ. ಎಲ್ಲ ಚೆಂದಾಗಿ ರೆಡಿ ಆಗ್ತೀವಿ, ಲಕ್ಷ್ಮಿ ಕೂರಿಸಿರ್ತಾರೆ ಮನೆಗೆ, ಆ್ಯಂಡ್ ಬೇರೆಯವ್ರ ಮನೆಗೆ ಲಕ್ಷ್ಮಿ ನೋಡೋದಕ್ಕೆ ಹೋಗ್ತೀವಿ. ಸೊ ಒಟ್ಟಾರೆ ಲಕ್ಷ್ಮಿ ಹಬ್ಬ ಸ್ಪೆಷಲ್ ಹೆಣ್ಮಕ್ಳಿಗೆ. ಸೊ ಅದೇ ಥರ ನನಗೂ ತುಂಬ ಫೇವ್ರೇಟ್ ಆ್ಯಂಡ್ ಖುಷಿ ಆಚರಿಸೋದಕ್ಕೆ. ವಂದಿತಾ ಯಾರು ಅಂತ ಈಗಾಗಲೇ ಗೊತ್ತಾಗಿದೆ, ಯಾಕಂದರೆ ಬಾಸ್ ಸಿನಿಮಾದಲ್ಲಿ ನಿಮ್ಮ ಆ್ಯಕ್ಟಿಂಗನ್ನು ನೋಡಿದವರು ಎಲ್ಲರೂ ಹೇಳ್ತಾರೆ, ನಿಮ್ಮ ಬಗ್ಗೆ ಆ್ಯಕ್ಟಿಂಗ್ ಬಗ್ಗೆ ಎಲ್ಲರೂ ಕೊಂಡಾಡಿದ್ದಾರೆ. ಸೊ ಈಗ ಲಕ್ಷ್ಮೀಪುತ್ರ ಸಿನಿಮಾ ಹೇಗಿರುತ್ತೆ ಕ್ಯಾರೆಕ್ಟರ್? ಕ್ಯಾರೆಕ್ಟರ್ ತುಂಬ ಚೆನ್ನಾಗಿರುತ್ತೆ, ಇದರಲ್ಲೂ ವಿಭಿನ್ನವಾಗಿದೆ. ಸೊ ಅದ್ರ ಬಗ್ಗೆ ಈಗ ಹೇಳೋದಕ್ಕಾಗಲ್ಲ. ಈಗ ಬರೀ ನಮ್ಮ ಡೇಟ್ ಅನೌನ್ಸ್ ಮಾಡಿದ್ದಾರೆ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಸೊ ಭಾಳಷ್ಟು ಮಾತಾಡೋದಿದೆ ಲಕ್ಷ್ಮೀಪುತ್ರದ ಬಗ್ಗೆ. ಸೊ ಮುಂದಿನ ದಿನಗಳಲ್ಲಿ ಎಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಿಕ್ಕಣ್ಣ ಮತ್ತು ನಿಮ್ಮ ಕಾಂಬಿನೇಷನ್ ಒಂದು ಸ್ಪೆಷಲಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ, ಮತ್ತು ಸಿನಿಮಾದ ಗ್ಲಿಮ್ಸ್ಗಳು ನೋಡಿದಾಗಲೂ ಕೂಡ ಒಂದು ವಿಶೇಷವಾಗಿ ಸಿನಿಮಾ ಅಂತ ಅನಿಸುತ್ತೆ. ಸೊ ಹೇಗೆ ಬಂದಿದೆ ಸಿನಿಮಾ ಸಖತ್ತಾಗಿ ಬಂದಿದೆ. ಪ್ರತಿಯೊಬ್ಬರು ವೀಕ್ಷಕರಿಗೂ ಇಷ್ಟ ಆಗುತ್ತೆ ಅಂತ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ ನಾನು. ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಾವು ವೆಯ್ಟ್ ಮಾಡ್ತಾಯಿದ್ದೀವಿ ಹೆಂಗೆ ವೀಕ್ಷಕರು ತಗೋತಾರೆ, ನೋಡ್ತಾರೆ ಅಂತ. ಓಕೆ, ಜೊತೆಗೆ ಸಿನಿಮಾದ ಪ್ರೊಡಕ್ಷನ್ ಹೌದು AP ಅರ್ಜುನ್ ಅವರು ಪ್ರೊಡಕ್ಷನ್ ಮಾಡಿದ್ದಾರೆ. ಒಂದು ಒಳ್ಳೆ ಪ್ರೊಡಕ್ಷನ್ ಮೂಲಕ ಮತ್ತೊಂದು ಸಿನಿಮಾ ಬರ್ತಾ ಇದೆ. ಏನು ಸಿನಿಮಾ ರಿಲೀಸಿಗೆ ಕೂಡ ರೆಡಿಯಾಗಿದೆ. ಸೊ ಓವರಾಲ್ ನಿಮ್ಮ ರೋಲ್ ಹೇಗಿರುತ್ತೆ ಈ ಸಿನಿಮಾದಲ್ಲಿ? ರೋಲ್ ಬಗ್ಗೆ ಎಲ್ಲ ಹೇಳಂಗಿಲ್ಲ ಸರ್ ಈಗಲೇ. ಸೊ ಸಿನಿಮಾ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿ ಯಾವುದೂ ಹೇಳಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಹೇಳಬೇಕಂತ ಹೇಳಿದ್ದಾರೆ. ಸೊ ಈಗ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಸೊ ಆ ಖುಷಿಯಲ್ಲಿದ್ದೀವಿ. ಸೊ ಅಷ್ಟೇ ಹೇಳ್ಬೋದು. ರೋಲ್ ಬಗ್ಗೆ ಎಲ್ಲ ಒಂದು ಹಳ್ಳಿ ಸಿನಿಮಾ ಅಂತ ಅಂದರೆ ಹಳ್ಳಿ ಹುಡುಗಿ ಪಾತ್ರದಲ್ಲೇ ಕಾಣಿಸ್ಕೊಂಡಿದ್ದೀನಿ. ಸೊ ಅದೇ ರೀತಿ ಪೋಸ್ಟರ್ಸು ಮತ್ತು ನಮ್ಮ ಇನ್ಮೇಲೆ ಸಾಂಗಲ್ಲೂ ನೋಡಿದ್ದೀರಾ. ಸೊ ಹಾಗೇ ಇರುತ್ತೆ. ಲಕ್ಷ್ಮೀ ಪುತ್ರ ಅಂತಂದರೆ ಏನು ಹೇಳಬೇಕು ಅಂತೇಳಿ ಸಿನಿಮಾ ಮೂಲಕ ನಿಮಗೆ ಡೈರೆಕ್ಟರ್ ಕಥೆ ಹೇಳಿರೋ ಪ್ರಕಾರ ಹೇಗಿರುತ್ತೆ ಅಂತ ಹೇಳಿ? ಲಕ್ಷ್ಮೀ ಪುತ್ರ ಅಂದರೆ ಓವರಾಲ್ ನಾವು ಅಂದ್ಕೊಳ್ಳೋದೆ ಲಕ್ಷ್ಮೀ ಪುತ್ರ ಅಂದ್ರೇನು ಲಕ್ಷ್ಮೀ ಪುತ್ರ. ಸೊ ಲಕ್ಷ್ಮಿ ಅನ್ನೋ ಒಂದು ಅಮ್ಮನ ಕ್ಯಾರೆಕ್ಟರ್ ಬರುತ್ತೆ, ಅವರ ಅಮ್ಮಗ ಚಿಕ್ಕಣ್ಣ ಅವರಾಗಿರ್ತಾರೆ. ಸೊ ಅವರಿಬ್ಬರು ಬಾಂಧವ್ಯ ಮತ್ತು ಓವರಾಲ್ ಕಥೆಯಲ್ಲಿ ಸೊ ಅವರಿಬ್ರದ್ದು ಹೇಗೆ ಟ್ರಾನ್ಸಿಷನ್ ಆಗುತ್ತೆ, ಏನೇನಾಗುತ್ತೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ನೋಡ್ತೀರಾ ನೀವು ಸಿನಿಮಾದಲ್ಲಿ. ಜೊತೆಗೆ ಫ್ರೆಂಡ್ಶಿಪ್ ಆಗಿರಲಿ ಅಥವಾ ಪ್ರೀತಿ ಆಗಿರಲಿ, ಸೊ ಎಲ್ಲ ಈ ಒಟ್ಟಾರೆ ಅಮ್ಮ ಮಗನ ನಡುವೆ ನಡೆಯುವಂಥ ಕತೆ. ಸೊ ಇದಿಷ್ಟು ಹೇಳ್ಬೋದು, ಅದಕ್ಕಿಂತ ಜಾಸ್ತಿ ಹೇಳೋದಕ್ಕಾಗಲ್ಲ. ಈ ಬಾಸ್ ಸಿನಿಮಾ ಬಂದಮೇಲೆ ನಿಮ್ಮ ರಿಯಾಕ್ಷನ್ಸ್ ಎಲ್ಲ ಹೆಂಗೆ ಬಂದಿದೆ ಮೇಡಮ್? ಎಲ್ಲ ತುಂಬ ನನ್ನ ಪರ್ಫಾರ್ಮೆನ್ಸ್ ಇಷ್ಟಪಟ್ಟಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ಅಂತ ಹೇಳ್ತಿದ್ದಾರೆ. ಸೊ ಖುಷಿ ಆಗುತ್ತೆ. ಓಕೆ, ನೆಕ್ಸ್ಟ್ ಯಾವ ಸಿನಿಮಾ ಮಾಡ್ತಾ ಇದ್ದೀರಾ? ಇದ್ರ ಜೊತೆಗೆ ಏನು ನಡೀತದೆ ಪ್ರಾಜೆಕ್ಟ್ ಬೇರೆ ಬೇರೆ? ಕತೆಗಳು ಕೇಳ್ತಾ ಇದ್ದೀನಿ. ಸೊ ಒಪ್ಕೋಬೇಕು. ಈಗ ಲಕ್ಷ್ಮೀಪುತ್ರದೆಲ್ಲ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಲ್ಮೋಸ್ಟ್ ಆಗಿದೆ. ಈಗ ತಗೊಳ್ಳೋಕ್ಕೆ ತೀರ್ಮಾನ ಮಾಡಬೇಕು, ಯಾವ ಪ್ರಾಜೆಕ್ಟ್ ತೊಗೋಬೇಕು ಏನು ಅಂತ. ಬಟ್ ಕತೆಗಳೆಲ್ಲ ಬರ್ತಿದೆ, ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಇದಿಷ್ಟು ಲಕ್ಷ್ಮೀಪುತ್ರ ಸಿನಿಮಾದ ನಾಯಕಿ ವಂದಿತಾ ಅವರ ಮಾತುಗಳು. ಕ್ಯಾಂಪರ್ಸನ್ನು ವಿನೋದ್ ಜೊತೆಗೆ ವಿಜಯ್ ಪಟ್ಟದ ರೆಸ್ಟೋರೆಂಟ್ಸ್ ನ್ಯೂಸ್ ಬೆಂಗಳೂರು.